ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ, ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವಿಂದು. ನಾಡಿನ ಹಲವು ವಿಜ್ಞಾನಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು, ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ, ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡು ಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ್ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯರೋಗವನ್ನು ದೂರ ಮಾಡೋಣ, ಕ್ಷಯರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026ರ ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು, ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು, ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರ ಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬೋಧ್ ಸೇತಿ ಸೇರಿದಂತೆ 18 ಆಟಗಾರರು
ಧಾರವಾಡದ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.